ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ರುಚಿಯಾದ ಮಾವಿನಕಾಯಿಯ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಈ ಥರದ ಮಾವು ತಂದಿದ್ದೇನೆ. ಇದಕ್ಕೆ ತೋತಾಪರಿಯನ್ನು ಅಂತಾರೆ, ಹೆಸರು ಸರಿ ಗೊತ್ತಿಲ್ಲ ನನಗೆ. ನೋಡಿ, ಇದು ಕಾಯಿ ಮಾವು. ಇದನ್ನು ನೋಡಿದರೆ ಸಾರು ಮಾಡುವ ಅನಿಸಿತು, ಅದಕ್ಕೆ ಒಂದು ಮಾವು ತಗೊಂಡು ಬಂದಿದ್ದೇನೆ. ನೋಡಿ, ಈಗ ಮಾರ್ಕೆಟಲ್ಲಿ ಈ ಥರದ ಮಾವು ತುಂಬಾ ಬರ್ತದೆ. ಇದರ ಸಿಪ್ಪೆ ತೆಗೆದು ನಾನು ಕಟ್ ಮಾಡಿ ತಂದಿದ್ದೇನೆ. ನೋಡಿ, ಈ ಥರ ಉದ್ದ ಉದ್ದ ಕಟ್ ಮಾಡಿದ್ದೇನೆ. ಯಾವ ಥರ ಬೇಕಿದ್ರೂ ನೀವು ಕಟ್ ಮಾಡ್ಕೊಳ್ಬೋದು. ಇದು ಹಣ್ಣಾಗಲಿಲ್ಲ, ಕಾಯಿ ಮಾವು. ಅದರ ಕಲರ್ ಮಾತ್ರ ಈ ಥರ ಇರ್ತದೆ ನೋಡಿ. ಈಗ ಇದನ್ನೊಂದು ಪಾತ್ರೆಯಲ್ಲಿ ಹಾಕಿ ಇದಕ್ಕೆ ಸ್ವಲ್ಪ ರುಚಿಗೆ ಉಪ್ಪನ್ನು ಹಾಕ್ಕೊಳ್ಬೇಕು. ಹಾಗೆ ಸಿಹಿಗೆ ಸ್ವಲ್ಪ ಬೆಲ್ಲ ಹಾಕಬೇಕು. ನೋಡಿ, ಸ್ವಲ್ಪ ನೀರನ್ನು ಹಾಕಿ ಇದನ್ನು ಬೇಯಲಿಕ್ಕೆ ಇಡಬೇಕು. ಇದು ಬೇಗನೆ ಬೇಯ್ತದೆ ಮತ್ತು ಇದರ ಸಾರು ತುಂಬಾ ರುಚಿಯಾಗಿ ಆಗ್ತದೆ. ಮಾವಿನಲ್ಲಿ ಬೇರೆ ಬೇರೆ ವೆರೈಟಿ ಮಾವು ಇರ್ತದೆ ನೋಡಿ. ಈ ಥರದ ಮಾವಿನ ಸಾರು ತುಂಬಾ ಚೆನ್ನಾಗಿ ಆಗ್ತದೆ ಮತ್ತು ಬೇಯುವಾಗ ಚೆನ್ನಾಗಿ ಕರಗ್ತದೆ. ಹಾಗಾಗಿ ಸಾರು ಕೂಡ ದಪ್ಪಾಗಿ ರುಚಿಯಾಗಿ ಆಗ್ತದೆ. ನೋಡಿ, ಬೇಯುವಷ್ಟೊತ್ತಿಗೆ ಇದಕ್ಕೆ ಮಸಾಲೆ ರುಬ್ಬಿಕೊಳ್ಬೇಕು. ಈಗ ಒಲೆ ಮೇಲೆ ಒಂದು ಬಾಣಲೆ ಇಟ್ಟು ಅದರಲ್ಲಿ 5 ಮೆಣಸನ್ನು ಹಾಕ್ಕೊಂಡಿದ್ದೇನೆ. ಮೆಣಸು ಖಾರಕ್ಕೆ ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ನೀವು ಹಾಕ್ಕೊಳ್ಬೇಕು. ನಾನು ಸ್ವಲ್ಪ ಖಾರ ಕಡಿಮೆ ಮಾಡೋದು ನೋಡಿ, ಹಾಗಾಗಿ 5 ಮೆಣಸು ಹಾಕಿದ್ದು. ಹಾಗೆ 2 ಚಮಚ ಉದ್ದಿನ ಬೇಳೆಯನ್ನು ಹಾಕ್ಕೊಳ್ಬೇಕು. ಮತ್ತು 1 ಚಮಚ ಆಗುವಷ್ಟು ಕೊತ್ತಂಬರಿ ಬೀಜ, 1/4 ಚಮಚ ಆಗುವಷ್ಟು ಮೆಂತ್ಯಕಾಳು ಹಾಕಬೇಕು. 1 ಚಮಚ ತೆಂಗಿನ ಎಣ್ಣೆಯನ್ನು ಹಾಕಿ ಇದನ್ನೀಗ ಹುರಿದುಕೊಳ್ಬೇಕು. ಉದ್ದಿನ ಬೇಳೆ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಿ ಚೆನ್ನಾಗಿ ಪರಿಮಳ ಬರ್ತದೆ ನೋಡಿ. ಆವಾಗ ಇದನ್ನು ಗ್ಯಾಸ್ ಆಫ್ ಮಾಡಿ ಇದನ್ನು ತಣಿಲಿಕ್ಕೆ ಬಿಡಬೇಕು. ಉದ್ದಿನ ಬೇಳೆಯ ಕಲರ್ ಚೇಂಜ್ ಆಗಿದೆ. ಈಗ ಇದನ್ನು ತಣಿಲಿಕ್ಕೆ ಇಡುವ. ಈಗ ಮಿಕ್ಸಿ ಜಾರಲ್ಲಿ ಒಂದು ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಂಡಿದ್ದೇನೆ. ಅರ್ಧ ಕಪ್ ತೆಂಗಿನ ತುರಿ ಸಾಕು. ಇದಕ್ಕೆ ತೆಂಗಿನ ತುರಿ ಜಾಸ್ತಿ ಬೇಕಾಗಿರುವುದಿಲ್ಲ. ಹುರಿದಂತಹ ಮಸಾಲೆಯನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಬಿ ತರಬೇಕು. ನೋಡಿ, ಈ ಥರ ರುಬ್ಬಿದ್ದೇನೆ ನೋಡಿ. ಜಾಸ್ತಿ ನಯವಾಗಿ ಏನು ರುಬ್ಬಬೇಕಾಗಿಲ್ಲ. ನೋಡಿ, ಈಗ ಮಾವು ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. 2 ನಿಮಿಷದೊಳಗೆ ಇದು ಕರಗಿದೆ ನೋಡಿ. ಇದಕ್ಕೆ ರುಬ್ಬಿದ ಮಸಾಲೆಯನ್ನು ಹಾಕಿ ಹಾಗೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ಸ್ವಲ್ಪ ದಪ್ಪ ಸಾರು ಮಾಡಿದರೆ ರುಚಿ ಆಗ್ತದೆ. ಸೈಡ್ ಡಿಶ್ ಹಾಕಿ ತಗೊಳ್ಳಿಕ್ಕೆ ರುಚಿ ಆಗ್ತದೆ. ಇದನ್ನು ಚೆನ್ನಾಗಿ ಕುದಿಸಿಕೊಳ್ಬೇಕು ನೋಡಿ. ಮೊದಲೇ ಉಪ್ಪು ಹಾಕಿದ್ದೇವಲ್ಲ, ಹಾಗಾಗಿ ಈಗ ನಾನು ಉಪ್ಪು ಹಾಕ್ತಾ ಇಲ್ಲ. ಮತ್ತು ಕಡಿಮೆ ಅನಿಸಿದರೆ ಸ್ವಲ್ಪ ಉಪ್ಪು ಹಾಕಿದರೆ ಆಯಿತು. ನೋಡಿ, ಈಗ ಇದು ಚೆನ್ನಾಗಿ ಕುದೀತಾ ಉಂಟು. ಈಗ ಇದಕ್ಕೆ ಒಂದು ಒಗ್ಗರಣೆ ಹಾಕಬೇಕು ನೋಡಿ. ಒಗ್ಗರಣೆಗೆ ತೆಂಗಿನ ಎಣ್ಣೆಯಲ್ಲಿ ಸಾಸಿವೆ, ಕರಿಬೇವು, ಒಣಮೆಣಸನ್ನು ಹಾಕಿ ಒಗ್ಗರಣೆ ಮಾಡಿ ತಂದಿದ್ದೇನೆ. ಈಗ ಒಗ್ಗರಣೆಯನ್ನು ಹಾಕಿ ಒಂದು ಸಾರಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿದರೆ ರುಚಿಯಾದ ಮಾವಿನಕಾಯಿಯ ಸಾರು ರೆಡಿಯಾಗಿದೆ ನೋಡಿ. ಇದು ತಣಿದ ಮೇಲೆ ನೋಡಿ ತುಂಬಾ ದಪ್ಪ ಆಗ್ತದೆ. ಊಟಕ್ಕಿಂತ ಜಾಸ್ತಿ ನೀವು ಇದನ್ನೇ ತಿನ್ನುವಿರಿ ನೋಡಿ, ಅಷ್ಟು ಚೆನ್ನಾಗಿ ಆಗ್ತದೆ. ನೋಡಿ, ಈಗ ಇದು ಚೆನ್ನಾಗಿ ತಣಿದಿದೆ ನೋಡಿ, ಎಷ್ಟು ದಪ್ಪ ಆಗಿದೆ ನೋಡಿ. ತುಂಬಾ ರುಚಿ ಕೂಡ ಆಗಿದೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡುವ ಎಲ್ಲರಿಗೂ ಧನ್ಯವಾದಗಳು.